ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐನಲ್ಲಿರುವಂಥ ನೆಕ್ಸ್ಟ್ ಎಕ್ಸರ್ಸೈಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದೇನು ಕ್ರಿಯೇಟಿಂಗ್ ರಿಲೇಷನ್ಶಿಪ್ಸ್. ಅದರಲ್ಲಿ ನಾವು ಸ್ಟಾರ್ ಸ್ಕೀಮಾ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಸ್ಟಾರ್ ಸ್ಕೀಮಾ ಅಂದ್ರೇನು? ದೇರ್ ವಿಲ್ ಬಿ ಎ ಸೆಂಟ್ರಲೈಸ್ಡ್ ಫ್ಯಾಕ್ಟ್ ಟೇಬಲ್. ಅದಕ್ಕೆ ಡಿಫರೆಂಟ್ ಡೈಮೆನ್ಷನ್ಗಳು ಕನೆಕ್ಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಬಸ್ ಟಿಕೆಟ್ ಪ್ರೈಸ್ ಅಂತ ಇದೆ ಅಂತ ತಿಳ್ಕೊರಿ. ಬಸ್ ಟಿಕೆಟ್ ಪ್ರೈಸ್ ಈಸ್ ಎ ಫ್ಯಾಕ್ಟ್. ಬಸ್ ಟಿಕೆಟ್ ಪ್ರೈಸ್ ಅನ್ನೋದು ಅದು ಫ್ಯಾಕ್ಟ್. ಅದಕ್ಕೆ ಸಂಬಂಧಪಟ್ಟಿರುವಂಥ ಏನು ಪರ್ಸ್ಪೆಕ್ಟಿವ್ಸ್ ಇರ್ತಾವಲ್ಲ, ಅದಕ್ಕೆ ಏನಂತಾರೆ? ಡೈಮೆನ್ಷನ್ ಅಂತ ಕರೀತಾರೆ. ಬಸ್ ಟಿಕೆಟ್ ಪ್ರೈಸ್ ಈಸ್ ಎ ಫ್ಯಾಕ್ಟ್, ಬಟ್ ಯಾವ ಊರಿಂದ ಯಾವ ಊರಿಗೆ ಹೋಗೋದು, ಆಮೇಲೆ ಯಾವ ಸೀಟ್ ನಂಬರ್ ಬುಕ್ ಆಗಿದೆ, ಯಾವ ಕಸ್ಟಮರ್ ಬುಕ್ ಮಾಡಿದ್ದಾರೆ, ಇದೆಲ್ಲ ಏನು ಡೈಮೆನ್ಷನ್ಸ್ ಆಫ್ ದಿ ಫ್ಯಾಕ್ಟ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಫ್ಯಾಕ್ಟನ್ನು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಅಬ್ಸರ್ವ್ ಮಾಡಬೇಕು. ಅದಕ್ಕೇನಂತಾರೆ? ಡೈಮೆನ್ಷನ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹೂ ಈಸ್ ದಿ ಟಾಪ್ ಸ್ಟೂಡೆಂಟ್ ಆಫ್ ದಿ ಕ್ಲಾಸ್. ಇದನ್ನು ಹೇಳೋಕ್ಕೆ ದೇರ್ ಆರ್ ಸೋ ಮೆನಿ ಡೈಮೆನ್ಷನ್ಸ್. ಆ ಎಲ್ಲ ಡೈಮೆನ್ಷನ್ಸು ಆ ಫ್ಯಾಕ್ಟ್ಗೆ ಕನೆಕ್ಟ್ ಆಗಿರ್ತವೆ. ಅದಕ್ಕೇನಂತಾರೆ? ಸ್ಟಾರ್ ಸ್ಕೀಮಾ ಅಂತ ಕರೀತಾರೆ. ಓಕೆ, ಇಲ್ಲಿ ನೋಡ್ರಿ, ಆಬ್ಜೆಕ್ಟಿವ್ ಏನು ಕೊಟ್ಟಿದ್ದಾರೆ? ಕ್ರಿಯೇಟ್ ಎ ಸಿಂಪಲ್ ಡೇಟಾ ಮಾಡೆಲ್ ವಿತ್ ರಿಲೇಷನ್ಶಿಪ್ಸ್ ಬಿಟ್ವೀನ್ ಟೇಬಲ್ಸ್. ಇಲ್ಲಿ ದೇರ್ ಆರ್ ಡಿಫರೆಂಟ್ ಟೇಬಲ್ಸ್. ಆರ್ಡರ್ಸ್ ಟೇಬಲ್ ಅಂತ ಇದೆ, ಕಸ್ಟಮರ್ಸ್ ಟೇಬಲ್ ಅಂತ ಇದೆ, ಪ್ರಾಡಕ್ಟ್ಸ್ ಟೇಬಲ್ ಅಂತ ಇದೆ. ಇವು ಮೂರೂ ಬೇರೆ ಬೇರೆ ಟೇಬಲ್ಸ್. ಆಮೇಲೆ ಮೂರು ಫ್ಯಾಕ್ಟ್ ಟೇಬಲ್ಸ್ ಅಲ್ಲ. ಆರ್ಡರ್ಸ್ ಟೇಬಲ್ ಅನ್ನೋದೊಂದು ಫ್ಯಾಕ್ಟ್ ಟೇಬಲ್ ಇದೆ, ಕಸ್ಟಮರ್ಸ್ ಟೇಬಲ್ ಇದು ಡೈಮೆನ್ಷನ್ ಟೇಬಲ್, ಆ್ಯಂಡ್ ಪ್ರಾಡಕ್ಟ್ಸ್ ಟೇಬಲ್ ಅನ್ನೋದು ಕೂಡ ಡೈಮೆನ್ಷನ್ ಟೇಬಲ್. ಈ ಕಸ್ಟಮರ್ಸ್ ಮತ್ತು ಪ್ರಾಡಕ್ಟ್ಸ್ ಎರಡು ಡೈಮೆನ್ಷನ್ ಟೇಬಲ್ಗಳು ಆ ಆರ್ಡರ್ಸ್ ಟೇಬಲ್ಗೆ ಕನೆಕ್ಟ್ ಆಗಿರ್ತವೆ. ಅದಕ್ಕೇನಂತಾರೆ? ಸ್ಟಾರ್ ಸ್ಕೀಮಾ ಅಂತ ಕರೀತಾರೆ. ಇದನ್ನೇ ನಾವೇ ಮಾಡಲಿಂಗ್ ಮಾಡಬೇಕು. ಅಂದರೆ ನಾವೇ ರಿಲೇಷನ್ಶಿಪ್ ಕೊಡಬೇಕಾಗತ್ತೆ, ನಾವೇ ಕನೆಕ್ಟ್ ಮಾಡಬೇಕು. ದಿಸ್ ಈಸ್ ದ ಮೇನ್ ಆಬ್ಜೆಕ್ಟಿವ್. ಹಾಗಂದರೆ ಇಲ್ಲಿ ಆ್ಯಕ್ಚುಲಿ ಏನೇನು ಟಾಸ್ಕ್ ಪರ್ಫಾರ್ಮ್ ಮಾಡು ಅಂತ ಹೇಳಿದ್ದಾರೆ? ಲೋಡ್ ಆಲ್ ದಿ CSV ಫೈಲ್ಸ್. 3 CSV ಫೈಲ್ಗಳನ್ನು ಲೋಡ್ ಮಾಡ್ಕೋಬೇಕು. ಆಮೇಲೆ ಮಾಡೆಲ್ ವ್ಯೂವಲ್ಲಿ ಹೆಂಗೆ ಕನೆಕ್ಷನ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಕನೆಕ್ಟ್ ಮಾಡುವಾಗ ಹೌ ದ ಕಾರ್ಡಿನಾಲಿಟಿ ಈಸ್, ಅದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಅವರೇ ಮೆನ್ಷನ್ ಮಾಡಿದ್ದಾರೆ, ಮೆನಿ ಟು ಒನ್ ಅಂತ ಅಥವಾ ಒನ್ ಟು ಮೆನಿ. ಆಮೇಲೆ ಕ್ರಾಸ್ ಫಿಲ್ಟರ್ ಡೈರೆಕ್ಷನ್ ಕೂಡ ಸೆಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸಿ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಎಕ್ಸರ್ಸೈಸ್. ಓಕೆ, ಇದನ್ನು ನಾವು ಲೆಟಸ್ ಸಿ. ಮೊದಲು ನಾವು ಡೇಟಾನ ಅಬ್ಸರ್ವ್ ಮಾಡೋಣಂತ, ಆಮೇಲೆ ಡೇಟಾನ ಲೋಡ್ ಮಾಡಿ ಲೆಟಸ್ ಕನೆಕ್ಟ್ ದೆಮ್. ಆ್ಯಂಡ್ ಪವರ್ ಬಿ ಐದೊಂದು ಏನು ಪವರ್ಫುಲ್ ಫೀಚರ್ ಏನಂದರೆ, ನೀವು ಜಸ್ಟ್ ಡೇಟಾನ ಲೋಡ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಎಲ್ಲ ರಿಲೇಷನ್ಶಿಪ್ಪನ್ನು ಅದು ಕನೆಕ್ಟ್ ಮಾಡಿಬಿಡುತ್ತೆ. ಆಟೋಮೆಟಿಕಲಿ ಒಂದು ಡೇಟಾ ಮಾಡೆಲ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಅದು ಹೆಂಗೆ ಅಂತ ಈಗ ನೋಡೋಣ. ಓಕೆ, ಲೆಟಸ್ ಓಪನ್ ಪವರ್ ಬಿ ಐ. ಈಗ ನಾನೇನು ಮಾಡ್ತೀನಿ? 3 ಟೇಬಲ್ಸ್ಗಳನ್ನು ಲೋಡ್ ಮಾಡ್ತೀನಿ. ಓಕೆ, ಕ್ಲಿಕ್ ಆನ್ ಬ್ಲ್ಯಾಂಕ್ ರಿಪೋರ್ಟ್. ಲೆಟಸ್ ಲೋಡ್ ಆಲ್ ದಿ CSV ಫೈಲ್ಸ್. ಆಲ್ರೆಡಿ ನಾನು CSV ಫೈಲ್ಸನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಲೋಡ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಎನಿ ಟೇಬಲ್ ಯು ಕ್ಯಾನ್ ಲೋಡ್. ಇದೇ ಲೋಡ್ ಮಾಡಬೇಕು, ಇದೇ ಆರ್ಡರಲ್ಲಿನೇ ಲೋಡ್ ಮಾಡಬೇಕಂತೇನಿಲ್ಲ. ಒನ್ ಆಫ್ ದಿ ಟೇಬಲ್ ಈಸ್ ಆರ್ಡರ್ಸ್ ಟೇಬಲ್. ಇದನ್ನು ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ರಿ, 3 ಟೇಬಲ್ ಒಮ್ಮೆ ಲೋಡ್ ಮಾಡೋಕ್ಕೆ ಬರೋದಿಲ್ಲ. ಒನ್ ಬೈ ಒನ್ ಯು ಆರ್ ಗೋಯಿಂಗ್ ಟು ಲೋಡ್ ಇಟ್. ಫಸ್ಟ್ ನಾನು ಆರ್ಡರ್ಸ್ ಟೇಬಲ್ ಲೋಡ್ ಮಾಡಿದೆ. ಓಕೆ, ಅದನ್ನು ಆಮೇಲೆ ತಿಳ್ಕೊಳ್ಳಂತೆ ಏನು ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಈಗೇನು ಮಾಡೋಣ? ಅದರ್ 2 ಟೇಬಲ್ಸ್ ವಿಚ್ ಆರ್ ದೇರ್ ಇನ್ CSV ಫಾರ್ಮ್ಯಾಟ್, ಅವುಗಳನ್ನು ಕೂಡ ಲೋಡ್ ಮಾಡೋಣ.
ಆರ್ಡರ್ಸ್ ಆದಮೇಲೆ ಐ ವಾಂಟ್ ಟು ಗೋ ವಿತ್ ಪ್ರಾಡಕ್ಟ್ಸ್. ಈಗ ಪ್ರಾಡಕ್ಟ್ಸ್ ಟೇಬಲ್ ನಾನು ಲೋಡ್ ಮಾಡ್ತಾ ಇದ್ದೀನಿ. ಆಮೇಲೆ ಥರ್ಡ್ ಟೇಬಲ್ ಇಸ್ ಕಸ್ಟಮರ್ಸ್. ಲೋಡ್ ಇಟ್. ಈಗ ನೋಡ್ರಿ, ಕ್ಯಾನ್ ಯು ಸಿ ದ ಡೇಟಾ? ನೋ. ಇಲ್ಲಿ ಟೇಬಲ್ ವ್ಯೂವಲ್ಲಿ ನಿಮಗೆ ಯಾವ್ಯಾವ ಟೇಬಲನ್ನು ನೀವು ಲೋಡ್ ಮಾಡಿದಿರಿ ಅವೆಲ್ಲ ಇಲ್ಲಿ ಕಾಣಿಸ್ತಾ ಇರ್ತವೆ. ಕ್ಯಾನ್ ಯು ಸಿ? ಎಸ್. ಇಲ್ಲಿ ಆರ್ಡರ್ಸ್ ಟೇಬಲ್ ಇದೆ. ರೈಟ್ ಸೈಡ್ ಡೇಟಾ ಪೇನಲ್ಲಿ ನೀವು ನೋಡ್ಬೋದು ಕಸ್ಟಮರ್ ಟೇಬಲ್, ಆರ್ಡರ್ಸ್ ಟೇಬಲ್, ಪ್ರಾಡಕ್ಟ್ಸ್ ಟೇಬಲ್. ಇಲ್ಲಿ ಕಸ್ಟಮರ್ಸ್ ಮತ್ತು ಪ್ರಾಡಕ್ಟ್ಸ್ ಟೇಬಲ್ ಇವೆರಡು ಏನು ಡೈಮೆನ್ಷನ್ಸ್. ಆರ್ಡರಲ್ಲಿ ಇದೆ ನೋಡ್ರಿ, ಒನ್ ಆಫ್ ದಿ ಫ್ಯಾಕ್ಟ್. ಅದನ್ನು ನಾವೀಗ ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್ ಈಗ ಕಸ್ಟಮರ್ ಟೇಬಲ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಅಂದರೆ ಕಸ್ಟಮರ್ ಟೇಬಲಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಜಸ್ಟ್ ನೀವು ನೋಡ್ರಿ. ಓಕೆ, ಕ್ಯಾನ್ ಯು ಸಿ? ಎಸ್. ಇಲ್ಲಿ ನೋಡ್ರಿ, ಕಸ್ಟಮರ್ ಟೇಬಲಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ? ಕಸ್ಟಮರ್ ಐ ಡಿ ಇದೆ, ಕಸ್ಟಮರ್ ನೇಮ್ ಇದೆ, ಆಮೇಲೆ ಅವ್ರ ಕಸ್ಟಮರ್ದು ಸಿಟಿ ಇದೆ. ಕಸ್ಟಮರ್ ಐ ಡಿಸ್ ಹೆಂಗಿದಾವೆ? 101 ರಾಹುಲ್, ಈಸ್ ಫ್ರಾಮ್ ಹುಬ್ಳಿ. 102 ಸ್ನೇಹ ಫ್ರಾಮ್ ಬೆಳಗಾವಿ. 103 ಅಮಿತ್ ಬಾಗಲ್ಕೋಟ್. 104 ಪ್ರಿಯಾ ಜಮಖಂಡಿ ಅಂತ ಇಲ್ಲಿ ಒಂದು ಡೇಟಾ ಇದೆ. ಓಕೆ, ಇದೇನು ದಿಸ್ ಈಸ್ ಓನ್ಲಿ ಅಬೌಟ್ ಕಸ್ಟಮರ್ಸ್. ಇಲ್ಲಿ ಯಾವುದು ಫ್ಯಾಕ್ಟ್ ಇಲ್ಲ. ದಿಸ್ ಈಸ್ ಜಸ್ಟ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಕಸ್ಟಮರ್ಸ್. ಫ್ಯಾಕ್ಟ್ ಅಂದರೆ ನಂಬರ್ಸ್ ಅಂತ ತಿಳ್ಕೊಬೇಡ್ರಿ. ಇಟ್ ಈಸ್ ಎ ಮೇಜರ್. ಅದು ಒಂದು ಮೇಜರ್ ಇರುತ್ತೆ. ಓಕೆ, ಅಂದರೆ ಅದೊಂದು ಟ್ರಾನ್ಸಾಕ್ಷನಲ್ ಡೇಟಾ. ಎಲ್ಲ ನಂಬರ್ಸು ಫ್ಯಾಕ್ಟ್ಸ್ ಅಲ್ಲ. ಓಕೆ, ಇದೇನು ಗೊತ್ತಾಯ್ತಲ್ಲ? ಕಸ್ಟಮರ್ ಇನ್ಫಾರ್ಮೇಷನ್. ಲೆಟಸ್ ಓಪನ್ ಪ್ರಾಡಕ್ಟ್ ಇನ್ಫಾರ್ಮೇಷನ್. ಪ್ರಾಡಕ್ಟ್ ಡೇಟಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ದಿಸ್ ಈಸ್ ಆಲ್ ಅಬೌಟ್ ಪ್ರಾಡಕ್ಟ್ ಇನ್ಫಾರ್ಮೇಷನ್. ಯಾವ ಪ್ರಾಡಕ್ಟು, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್ ಏನಿದೆ, ಅದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಆಮೇಲೆ ಅದರದ್ದು ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದೇ ಥರ 202 ಈಸ್ ಮೌಸ್ ವಿಚ್ ಕಮ್ಸ್ ಅಂಡರ್ ಎಕ್ಸೆಸರೀಸ್ 500. 201 ಈಸ್ ಲ್ಯಾಪ್ಟಾಪ್ ಎಲೆಕ್ಟ್ರಾನಿಕ್ಸ್ 50,000. ಓಕೆ, ಈ ಥರ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇಲ್ಲಿದೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದೇನೆಂದರೆ, ಇಲ್ಲಿ ಪ್ರೈಸ್ ಅಂತ ಇದೆಯಲ್ಲ, ಇದು ಫ್ಯಾಕ್ಟ್ ಅಲ್ವಾ ಅಂತ ನೀವು ಕ್ವಶನ್ ಕೇಳ್ಬೋದು. ಪ್ರೈಸ್ ಈಸ್ ನಾಟ್ ಎ ಫ್ಯಾಕ್ಟ್ ಹಿಯರ್. ಇಟ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಪ್ರಾಡಕ್ಟ್. ಇದು ಪ್ರಾಡಕ್ಟ್ದು ಡಿಸ್ಕ್ರಿಪ್ಷನ್ ಇದೆ, ಅದು ಫ್ಯಾಕ್ಟ್ ಅಲ್ಲ. ಓಕೆ, ಫ್ಯಾಕ್ಟ್ ಅಂದರೆ ಟ್ರಾನ್ಸಾಕ್ಷನಲ್ ಡೇಟಾ ಇರಬೇಕು. ಗೊತ್ತಾಯ್ತಲ್ಲ? ಈಗ ಲೆಟ್ ಅಸ್ ಸಿ ಆರ್ಡರ್ಸ್ ಟೇಬಲಲ್ಲಿ ಏನಿದೆ ಅಂತ ನೋಡೋಣ. ಕ್ಯಾನ್ ಯು ಸಿ ದ ಆರ್ಡರ್ಸ್ ಟೇಬಲ್? ಎಸ್. ಇಲ್ಲಿ ನೋಡ್ರಿ, ಪ್ರತಿಯೊಂದು ಆರ್ಡರ್ಗೆ ಒಂದು ಆರ್ಡರ್ ಐ ಡಿ ಇದ್ದೇ ಇರುತ್ತೆ. ಕರೆಕ್ಟ್. ಈ ಕಸ್ಟಮರ್ ಐ ಡಿ ಎಲ್ಲಿಂದ ಬಂತು? ಕಸ್ಟಮರಿಂದ. ಈ ಪ್ರಾಡಕ್ಟ್ ಐ ಡಿ ಎಲ್ಲಿಂದ ಬಂತು? ಪ್ರಾಡಕ್ಟ್ ಟೇಬಲಿಂದ. ಎಲ್ಲಿದೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ದಟ್ ಈಸ್ ಕ್ವಾಂಟಿಟಿ. ಕ್ವಾಂಟಿಟಿ ಅನ್ನೋದು ಫ್ಯಾಕ್ಟ್ ಇಲ್ಲಿ. ಅಂದರೆ ಆರ್ಡರ್ಸ್ ಟೇಬಲ್ ಏನಿದೆನೋ ಇದರಲ್ಲಿ ಒಂದು ಫ್ಯಾಕ್ಟ್ ಇದೆ. ಅದೇನು ಅಂದರೆ ಆರ್ಡರ್ಸ್ ಟೇಬಲ್ಲೇ ಫ್ಯಾಕ್ಟ್ ಟೇಬಲ್ ಆ್ಯಕ್ಚುಲಿ. ಕಸ್ಟಮರ್ ಟೇಬಲ್ ಅನ್ನೋದು ಡೈಮೆನ್ಷನ್ ಟೇಬಲ್, ಪ್ರಾಡಕ್ಟ್ ಟೇಬಲ್ ಅನ್ನೋದು ಡೈಮೆನ್ಷನ್ ಟೇಬಲ್, ಬಟ್ ಆರ್ಡರ್ಸ್ ಟೇಬಲ್ ಅನ್ನೋದು ಫ್ಯಾಕ್ಟ್ ಟೇಬಲ್. ನೀವು ನೋಡಿದ್ದೀರಿ, ಪ್ರಾಡಕ್ಟ್ ಡಿಮ್ ಅಂತ ಕೊಟ್ಟಿದ್ದಾರೆ. ಡಿಮ್ ಅಂದರೆ ಡೈಮೆನ್ಷನ್. ಕಸ್ಟಮರ್ಸ್ ಡಿಮ್ ಅಂತ ಕೊಟ್ಟಿದ್ದಾರೆ, ಅದು ಡೈಮೆನ್ಷನ್. ಆರ್ಡರ್ಸ್ ಈಸ್ ಎ ಫ್ಯಾಕ್ಟ್ ಟೇಬಲ್. ಹಾಗಂದರೆ ವಾಟ್ ಈಸ್ ದಿಸ್ ಇನ್ಫಾರ್ಮೇಷನ್? ಈ ಇನ್ಫಾರ್ಮೇಷನ್ ಏನು ನೀವು ನೋಡಿದರೆ ಗೊತ್ತಾಗುತ್ತೆ. ಏನು? ಆರ್ಡರ್ ಐ ಡಿ 1, ಇದನ್ನ ಯಾರು ಆರ್ಡರ್ ಮಾಡಿದ್ದಾರೆ? ಕಸ್ಟಮರ್ ಐ ಡಿ 101. ಯಾವ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದಾರೆ? 201 ಅಂದರೆ ಲ್ಯಾಪ್ಟಾಪ್ ಅಂತ ನೀವು ನೋಡಿದ್ರಿ. ಕರೆಕ್ಟ್. ಎಷ್ಟು ಆರ್ಡರ್ ಮಾಡಿದ್ದಾರೆ, ಎಷ್ಟು ಅನ್ನೋದು ಫ್ಯಾಕ್ಟ್. ವೆರಿ ಇಂಪಾರ್ಟೆಂಟ್. ಯಾವ ಕಸ್ಟಮರು ಯಾವ ಪ್ರಾಡಕ್ಟನ್ನು ಎಷ್ಟು ಆರ್ಡರ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿದೆ. ಆ ಎಷ್ಟು ಅನ್ನೋದು ಏನಿದೆನೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇಟ್ ಈಸ್. ಗಾಟ್ ಇಟ್? ಹಂಗಂದರೆ ಆರ್ಡರ್ಸ್ ಟೇಬಲ್ ಈಸ್ ಎ ಫ್ಯಾಕ್ಟ್ ಟೇಬಲ್. ಕಸ್ಟಮರ್, ಪ್ರಾಡಕ್ಟ್ ಇವೆರಡು ಏನು ಡೈಮೆನ್ಷನ್ ಟೇಬಲ್. ಇವಾಗ ನೀವೇನು ಮಾಡಬೇಕಂದ್ರೆ ಇವು ಮೂರನ್ನು ಕನೆಕ್ಟ್ ಮಾಡಬೇಕು. ಹೆಂಗೆ ಕನೆಕ್ಟ್ ಮಾಡಬೇಕಂದ್ರೆ, ಎರಡು
ಡೈಮೆನ್ಷನ್ ಟೇಬಲ್ಗಳು ಫ್ಯಾಕ್ಟ್ ಟೇಬಲ್ಗೆ ಕನೆಕ್ಟ್ ಆಗಿರಬೇಕು. ಅವಾಗ ಏನಾಗುತ್ತದು ಸ್ಟಾರ್ ಥರ ಕಾಣಿಸುತ್ತೆ. ಒಂದು 5-6 ಟೇಬಲ್ ಡೈಮೆನ್ಷನ್ ಟೇಬಲ್ ಇದಾವೆ ಅಂತ ತಿಳ್ಕೊರಿ. ಅವು 5 ಟೇಬಲ್ಗಳು ಒಂದೇ ಟೇಬಲ್ಗೆ ಕನೆಕ್ಟ್ ಆದರೆ ವಿಚ್ ಲುಕ್ಸ್ ಲೈಕ್ ಸ್ಟಾರ್, ಅದಕ್ಕೆ ಅವರು ಸ್ಟಾರ್ ಸ್ಕೀಮಾ ಅಂತ ಕರೀತಾರೆ. ಇಲ್ಲಿ ಪವರ್ ಬಿ ಐದು ಇನ್ನೊಂದು ಪವರ್ಫುಲ್ ಫೀಚರ್ ಏನಂದರೆ, ಇಫ್ ಐ ಕ್ಲಿಕ್ ಆನ್ ಮಾಡೆಲ್ ವ್ಯೂ, ಆಟೋಮೆಟಿಕಲಿ ಮಾಡೆಲಿಂಗ್ ಆಗಿಬಿಟ್ಟಿರುತ್ತೆ. ಕ್ಯಾನ್ ಯು ಸಿ ಇಟ್? ಆಲ್ಮೋಸ್ಟ್ ಆಟೋಮೆಟಿಕಲಿ ಒಂದು ಡೇಟಾ ಮಾಡೆಲ್ ಈಗ ರೆಡಿ ಆಗಿದೆ. ಅಂದರೆ ಇಟ್ ಹ್ಯಾಸ್ ಕನೆಕ್ಟೆಡ್ ಆಟೋಮೆಟಿಕ್ಲಿ ಬೇಸ್ಡ್ ಆನ್ ಸೇಮ್ ಕಾಲಮ್ ನೇಮ್ಸ್. ಈಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಚೇಂಜಸ್ ಮಾಡ್ತೀನಿ ಈ ಥರ. ಇಲ್ಲಿ ನೋಡ್ರಿ, ಈಗ ಗೊತ್ತಾಗ್ತಾ ಇದೆ ನಿಮಗೆ ಕರೆಕ್ಟಾಗಿ. ಓಕೆ, ಕ್ಯಾನ್ ಯು ಸಿ? ಎಸ್. ಈಗ ಪ್ರಾಡಕ್ಟ್ಸ್ ಟೇಬಲ್ ಎದಕ್ಕೆ ಕನೆಕ್ಟ್ ಆಗಿದೆ? ಆರ್ಡರ್ಸ್ಗೆ. ಕಸ್ಟಮರ್ ಟೇಬಲ್ ಕೂಡ ಆರ್ಡರ್ಸ್ಗೆ ಕನೆಕ್ಟ್ ಆಗಿದೆ. ಅಂದರೆ ದಿಸ್ ಈಸ್ ವಾಟ್ ಸ್ಟಾರ್ ಸ್ಕೀಮಾ. ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ 1 ಅಂತ ಇದೆ, ಇಲ್ಲಿ ಸ್ಟಾರ್ ಅಂತ ಇದೆ. ಇದರ ಅರ್ಥ ಏನು? 1 ಮೀನ್ಸ್ 1 to many, ಸ್ಟಾರ್ ಅಂದರೆ ಮೆನಿ. ಈ ಕಡೆಯಿಂದನೂ ಕೂಡ ಕಸ್ಟಮರ್ ಸೈಡಿಂದನೂ 1 to many ಅಂತ ಇದೆ. ಕರೆಕ್ಟ್? ಯಾವ್ಯಾವ ಕನೆಕ್ಟ್ ಆಗಿದಾವೆ ನೋಡ್ರಿ. ಇಲ್ಲಿ ಕಸ್ಟಮರ್ ಐ ಡಿ, ಆ ಟೇಬಲಲ್ಲಿ ಕಸ್ಟಮರ್ ಐ ಡಿ ಪ್ರೈಮರಿ ಕೀ ಇತ್ತು. ಕಸ್ಟಮರ್ಸ್ ಟೇಬಲಲ್ಲಿ, ಆರ್ಡರ್ಸ್ ಟೇಬಲಲ್ಲಿ ಫಾರಿನ್ ಕೀ ಆಗಿದೆ. ಅದೇ ಥರ ಈ ಟೇಬಲಲ್ಲಿ, ಪ್ರಾಡಕ್ಟ್ಸ್ ಟೇಬಲಲ್ಲಿ ಪ್ರಾಡಕ್ಟ್ ಐ ಡಿ ಪ್ರೈಮರಿ ಕೀ ಇತ್ತು. ಆರ್ಡರ್ಸಲ್ಲಿ ಫಾರಿನ್ ಕೀ ಆಗಿದೆ. ಮೀನ್ಸ್ ದೇ ಆಲ್ ಹ್ಯಾವ್ ಕನೆಕ್ಟೆಡ್ ಆಟೋಮೆಟಿಕಲಿ. ಈಗ ನಿಮಗೆ ಕ್ವಶನ್ ಬರ್ತಿರ್ಬೋದು, ಇದು ಆಟೋಮೆಟಿಕಲಿ ಹೆಂಗೆ ಕನೆಕ್ಟ್ ಆಯಿತು? ಪವರ್ ಬಿ ಐನಲ್ಲಿ ಒಂದು ಆಪ್ಷನ್ ಇದೆ, ಅದನ್ನು ನೀವು ಆನ್ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಕನೆಕ್ಟ್, ಅದು ಬೈ ಡಿಫಾಲ್ಟ್ ಆಗಿ ಆನೇ ಇರುತ್ತೆ. ಇಲ್ಲಾಂದರೆ ನೀವು ಈ ಥರ ನೀವೇ ಪ್ರಾಕ್ಟೀಸ್ ಮಾಡೋರಿದ್ರಿ ಅಂದರೆ ಅವಾಗ ಏನು ಮಾಡಬೇಕು, ಆಫ್ ಮಾಡಿ ನೀವಾಗೆ ಡೇಟಾ ಮಾಡಲಿಂಗ್ ಮಾಡಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಓಕೆ, ಲೆಟ್ ಅಸ್ ಗೋ ಟು ಫೈಲ್. ದೇರ್ ಈಸ್ ಎ ಆಪ್ಷನ್ ಕಾಲ್ಡ್ ಸೆಟ್ಟಿಂಗ್ಸ್ ಹಿಯರ್. ಆಪ್ಷನ್ಸ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ, ಕ್ಲಿಕ್ ಮಾಡಿರಿ. ಇದರಲ್ಲಿ ಮತ್ತೆ ಆಪ್ಷನ್ಸ್ ಅಂತ ಇದೆ, ಕ್ಲಿಕ್ ಮಾಡಿರಿ. ಕ್ಯಾನ್ ಯು ಸಿ ದ ಆಪ್ಷನ್ಸ್? ಎಸ್. ಇದರಲ್ಲಿ ಕರೆಂಟ್ ಫೈಲ್ ಅಂತ ಇದೆ, ಅಂದರೆ ಈಗ ಯಾವ ಫೈಲ್ ನೀವು ಲೋಡ್ ಮಾಡಿದಾರೋ ಅದರ ರಿಲೇಟೆಡ್ ಡೇಟಾ ಲೋಡ್ ಆಪ್ಷನ್. ಡೇಟಾ ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡ್ರಿ, ಏನು? ಆಟೋ ಡಿಟೆಕ್ಟ್ ನ್ಯೂ ರಿಲೇಷನ್ಶಿಪ್ಸ್ ಆಫ್ಟರ್ ಡೇಟಾ ಈಸ್ ಲೋಡೆಡ್. ಅಂದ್ರೇನು? ತಂತಾನೇ ಅದು ಡೇಟಾ ಮಾಡಲಿಂಗ್ ಮಾಡ್ಕೊಂಡ್ಬಿಡುತ್ತೆ, ಆಟೋ ಡಿಟೆಕ್ಟ್ ಮಾಡುತ್ತೆ ಎಲ್ಲ ರಿಲೇಷನ್ಶಿಪ್ಪನ್ನು. ಈ ಆಪ್ಷನ್ ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಆನ್ ಇರೋದ್ರಿಂದ ಆಟೋಮೆಟಿಕಲಿ ಡೇಟಾ ಮಾಡಲಿಂಗ್ ಆಗಿರುತ್ತೆ. ಅಂದರೆ ನೀವೇನು ಮಾಡಬೇಕೀಗ, ನೀವಾಗಿನೇ ಕನೆಕ್ಷನ್ ಕೊಡೋರಿದ್ರೆ ಅಂದರೆ ಇದನ್ನು ಆಫ್ ಮಾಡಿನೇ ಡೇಟಾ ಲೋಡ್ ಮಾಡಬೇಕು. ಅಂದರೆ ನಿಮಗೆ ಹೌ ಟು ಕನೆಕ್ಟ್ ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇಲ್ಲಾಂದರೆ ಏನು ಮಾಡಿರಿ, ಐ ವಾಂಟ್ ಟು ಕ್ಲೋಸ್ ದಿಸ್. ಆಲ್ರೆಡಿ ಡೇಟಾ ಕನೆಕ್ಟೆಡ್ ಇದ್ದಿದ್ದೇನಿದೆನೋ ಇದನ್ನೆಲ್ಲ ನೀವು ರಿಮೂವ್ ಮಾಡ್ಕೊರಿ. ಫಸ್ಟ್ ಐ ವಿಲ್ ರಿಮೂವ್ ದಿಸ್ ರಿಲೇಷನ್ಶಿಪ್. ಈ ರಿಲೇಷನ್ಶಿಪ್ಪನ್ನು ಈಗ ರಿಮೂವ್ ಮಾಡ್ತಾ ಇದ್ದೀನಿ. ಡಿಲೀಟ್ ರಿಲೇಷನ್ಶಿಪ್. ಎಸ್, ಕರೆಕ್ಟ್. ಇಲ್ಲಿ ಒಂದು ರಿಲೇಷನ್ಶಿಪ್ ಇದೆ, ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಎಸ್, ಕರೆಕ್ಟ್. ಈಗ ನೋಡ್ರಿ, ವಿ ಹ್ಯಾವ್ ಡಿಫರೆಂಟ್ ಟೇಬಲ್ಸ್. ಈಗ ಹೌ ಟು ಕನೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್. ಕನೆಕ್ಟ್ ಮಾಡುವಾಗ ನೀವು ಕಾರ್ಡಿನಾಲಿಟಿ ಕೂಡ ತಿಳ್ಕೊಂಡಿರಬೇಕು. ಹಂಗಂದರೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕನೆಕ್ಟ್ ಪ್ರಾಡಕ್ಟ್ ಟೇಬಲ್ ವಿತ್ ಆರ್ಡರ್ಸ್ ಟೇಬಲ್. ಯಾಕಂದರೆ ಪ್ರಾಡಕ್ಟ್ ಟೇಬಲ್ ಅನ್ನೋದು ಡೈಮೆನ್ಷನ್ ಟೇಬಲ್, ಆರ್ಡರ್ಸ್ ಟೇಬಲ್ ಅನ್ನೋದು ಫ್ಯಾಕ್ಟ್ ಟೇಬಲ್. ಸ್ಟಾರ್ ಸ್ಕೀಮಾ ರೆಡಿ ಮಾಡಬೇಕಂದ್ರೆ ಎಲ್ಲ ಡೈಮೆನ್ಷನ್ ಟೇಬಲ್ಗಳು ಫ್ಯಾಕ್ಟ್ ಟೇಬಲ್ಗೆ ಕನೆಕ್ಟ್ ಆಗಿರಲೇಬೇಕು. ಈಗ ನೋಡ್ರಿ, ಪ್ರಾಡಕ್ಟ್ಸ್ ಟೇಬಲಲ್ಲಿ ಪ್ರಾಡಕ್ಟ್ ಐ ಡಿ ಇದೆ, ಆಮೇಲೆ ಇಲ್ಲಿಯೂ ಪ್ರಾಡಕ್ಟ್ ಐ ಡಿ ಇದೆ. ಅದನ್ನು ಜಸ್ಟ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ಇಟ್ ಆನ್ ಪ್ರಾಡಕ್ಟ್ ಐ ಡಿ. ಕರೆಕ್ಟ್. ಈಗ ಒಂದು ಇನ್ಫಾರ್ಮೇಷನ್ ರಿಲೇಷನ್ಶಿಪ್ ಟೇಬಲ್ ಇಲ್ಲಿ ಬರುತ್ತೆ.
ಏನೇನು ಕನೆಕ್ಟ್ ಮಾಡಿದ್ದೀರಿ ನೀವು? ಪ್ರಾಡಕ್ಟ್ಸ್ ಟೇಬಲ್ ಮತ್ತು ಆರ್ಡರ್ಸ್ ಟೇಬಲ್. ಪ್ರಾಡಕ್ಟಲ್ಲಿ ಪ್ರಾಡಕ್ಟ್ ಐ ಡಿ, ಆರ್ಡರ್ಸ್ ಟೇಬಲ್ಲಿ ಪ್ರಾಡಕ್ಟ್ ಐ ಡಿ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡಿದ್ದೀರಿ. ಕರೆಕ್ಟ್. ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್, ಆಟೋಮೆಟಿಕ್ಲಿ ಪವರ್ ಬಿ ಐ ರಿಕಗ್ನೈಸ್ ಮಾಡ್ತು ಯಾವ ಟೈಪ್ ಆಫ್ ರಿಲೇಷನ್ಶಿಪ್ ಇದೆ ಅಂತ. ಓಕೆ. ಆಮೇಲೆ ಕ್ರಾಸ್ ಫಿಲ್ಟ್ರೇಷನ್ ಕೂಡ ಅದೇ ರಿಕಗ್ನೈಸ್ ಮಾಡ್ತು ಸಿಂಗಲ್ ಅಂತ ಆ್ಯಡ್ ಮಾಡ್ಕೊಂಡಿದೆ. ಹಾಗಂದರೆ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಪ್ರಾಡಕ್ಟ್ಸ್ ಮತ್ತು ಆರ್ಡರ್ಸ್ ನಡುವೆ ಯಾವ ಟೈಪ್ ಆಫ್ ರಿಲೇಷನ್ ಬರ್ಬೋದು ಅಂತ. ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ, ಪ್ರಾಡಕ್ಟ್ಸ್ ಮತ್ತು ಆರ್ಡರ್ಸ್ ನಡುವೆ ಯಾವ ಟೈಪ್ ಆಫ್ ರಿಲೇಷನ್ಶಿಪ್ ಇರುತ್ತೆ. ಎ ಪ್ರಾಡಕ್ಟ್ ಕ್ಯಾನ್ ಅಪಿಯರ್ ಇನ್ ಮೆನಿ ಆರ್ಡರ್ಸ್ ಅಲ್ಲ, ಒಂದೇ ಪ್ರಾಡಕ್ಟ್ ಅಲ್ಲ, ಒಂದು ಪ್ರಾಡಕ್ಟು ಮೆನಿ ಆರ್ಡರ್ಸಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಫೋನ್, ಅದು ಬೇರೆ ಬೇರೆದವರು ಅದನ್ನು ಆರ್ಡರ್ ಮಾಡ್ಬೋದು. ಯಾವುದೋ ಒಂದು ಐಫೋನು, ಸೋ ಮೆನಿ ಪೀಪಲ್ ಆರ್ ಆರ್ಡರಿಂಗ್. ಅಂದರೆ ಎ ಪ್ರಾಡಕ್ಟ್ ಕ್ಯಾನ್ ಅಪಿಯರ್ ಇನ್ ಮೆನಿ ಆರ್ಡರ್ಸ್. ಕರೆಕ್ಟ್. ಆ್ಯಂಡ್ ಎ ಆರ್ಡರ್ ಹ್ಯಾಸ್, ಒಂದು ಆರ್ಡರಲ್ಲಿ ಒನ್ ಪ್ರಾಡಕ್ಟ್ ಕ್ಯಾನ್ ಅಪಿಯರ್ ಇನ್ ಮೆನಿ ಆರ್ಡರ್ಸಾ? ಕರೆಕ್ಟಾ? ಆ್ಯಂಡ್ ಎ ಆರ್ಡರ್ ಹ್ಯಾಸ್ ದ್ಯಾಟ್ ಒನ್ ಪ್ರಾಡಕ್ಟ್ ಓನ್ಲಿ. ಅದಕ್ಕೇನಾಗುತ್ತೆ, ಇದು ಒನ್ ಟು ಮೆನಿ ರಿಲೇಷನ್ಶಿಪ್ ಆಗುತ್ತೆ. ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದಿ ಟೇಬಲಲ್ಲಿರೋ ಇನ್ಫಾರ್ಮೇಷನನ್ನು ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹೌ ದ ರಿಲೇಷನ್ಶಿಪ್ ಈಸ್ ಅಂತ. ಓಕೆ. ಹಾಗಂದರೆ ಒನ್ ಟು ಮೆನಿ, ಯು ಆರ್ ಸೆಟ್ಟಿಂಗ್ ಇಟ್ ಟು ಒನ್ ಟು ಮೆನಿ. ಎಸ್. ಆಮೇಲೆ ಕ್ರಾಸ್ ಫಿಲ್ಟ್ರೇಷನ್ ಡೈರೆಕ್ಷನ್ ಅಂತ ಇದೆ. ಕ್ರಾಸ್ ಫಿಲ್ಟ್ರೇಷನ್ ಡೈರೆಕ್ಷನ್ ಅಂದ್ರೇನು? ಇಲ್ಲಿ ಫಿಲ್ಟ್ರೇಷನ್ ಮಾಡಬೇಕಾಗುತ್ತೆ. ಹೆಂಗೆ ಫಿಲ್ಟ್ರೇಷನ್ ಮಾಡಬೇಕು ಅಂದರೆ, ಇಟ್ ಶೋಸ್ ದಿ ಓನ್ಲಿ ರಿಕ್ವೈರ್ಡ್ ಡೇಟಾ. ನನಗೆ ಯಾವ ಡೇಟಾ ಬೇಕು ಅದನ್ನಷ್ಟೇ ನಾನು ನೋಡಬೇಕು ಅನ್ನೋದಕ್ಕೆ ಏನಂತಾರೆ, ಫಿಲ್ಟ್ರೇಷನ್ ಅಂತ ಕರೀತಾರೆ. ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದರೆ ಆರ್ಡರ್ಸಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನನಗೆ ಬರಬೇಕು. ಫಾರ್ ಎಕ್ಸಾಂಪಲ್, ನಾನು ಲ್ಯಾಪ್ಟಾಪ್ ಸೆಲೆಕ್ಟ್ ಮಾಡಿದರೆ ಲ್ಯಾಪ್ಟಾಪು ರಿಲೇಟೆಡ್ ಇನ್ಫಾರ್ಮೇಷನ್, ಯಾರು ಆರ್ಡರ್ ಮಾಡಿದರು, ಯಾವಾಗ ಆರ್ಡರ್ ಮಾಡಿದರು, ಆ ಇನ್ಫಾರ್ಮೇಷನ್ ಬರಬೇಕು. ಅದಕ್ಕೆ ಪ್ರಾಡಕ್ಟಿಂದ ಆರ್ಡರ್ಸ್ಗೆ ದೇರ್ ಈಸ್ ಎ ಕ್ರಾಸ್ ಫಿಲ್ಟ್ರೇಷನ್ ವಿಚ್ ಈಸ್ ಸಿಂಗಲ್. ಇಲ್ಲಿ ನೋಡ್ರಿ, ಸಮ್ ಆಪ್ಷನ್ಸ್ ಆರ್ ದೇರ್. ಬೋತ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದರ ಅರ್ಥ ಏನು, ನೀವು ಆರ್ಡರ್ ಸೆಲೆಕ್ಟ್ ಮಾಡಿದರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಬರುತ್ತೆ ಅನ್ನೋದು ರಾಂಗ್. ಆ ಥರ ಬರಬಾರ್ದು. ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ರೆ ಆರ್ಡರ್ ಇನ್ಫಾರ್ಮೇಷನ್ ಬರಬೇಕು. ಈ ಥರ ನೀವು ಕ್ರಾಸ್ ಫಿಲ್ಟ್ರೇಷನ್ ಡೈರೆಕ್ಷನನ್ನು ಚೂಸ್ ಮಾಡಬಹುದು. ಓಕೆ. ಹಾಗಂದರೆ ಲೆಟ್ ಅಸ್ ಸೇವ್ ದಿಸ್. ಮೇಕ್ ದಿಸ್ ರಿಲೇಷನ್ಶಿಪ್ ಆ್ಯಕ್ಟಿವ್ ಸೆಲೆಕ್ಟ್ ಮಾಡಿರಬೇಕು. ಕರೆಕ್ಟ್. ಈಗ ರಿಲೇಷನ್ಶಿಪ್ ಆ್ಯಕ್ಟಿವ್ ಆಯಿತು. ಅದೇ ಥರ ಈ ಕಸ್ಟಮರ್ ಡೈಮೆನ್ಷನ್ ಟೇಬಲನ್ನು ಆರ್ಡರ್ಸ್ಗೆ ಕನೆಕ್ಟ್ ಮಾಡಬೇಕು. ಹಾಗಂದರೆ ಟೇಕ್ ದಿಸ್ ಕಾಲಮ್ ಆ್ಯಂಡ್ ಪ್ಲೇಸ್ ಇಟ್ ಅಟ್ ಕಸ್ಟಮರ್ ಐ ಡಿ. ಕರೆಕ್ಟ್. ಸೇಮ್ ರಿಲೇಷನ್ಶಿಪ್ ಟೇಬಲ್ ವಿಲ್ ಅಪಿಯರ್. ಈಗ ನೋಡ್ರಿ, ಕಸ್ಟಮರ್ ಮತ್ತು ಆರ್ಡರ್ಸ್ ನಡುವೆ ಕಾರ್ಡಿನಾಲಿಟಿ ಆಟೋಮೆಟಿಕ್ಲಿ ಅದು ಸೆಲೆಕ್ಟ್ ಮಾಡಿದೆ ಬೇಸ್ಡ್ ಆನ್ ಡೇಟಾ. ನೀವು ಕೂಡ ಹೇಳ್ಬೋದು, ಎ ಕಸ್ಟಮರ್ ಕ್ಯಾನ್ ಡೂ ಮೆನಿ ಆರ್ಡರ್ಸ್. ಕರೆಕ್ಟಾ? ಮತ್ತು ಒಂದು ಆರ್ಡರ್ ಮೆನಿ ಕಸ್ಟಮರ್ ಮಾಡೋಕ್ಕಾಗೋದಿಲ್ಲ. ಒಂದು ಆರ್ಡರ್ ಒಬ್ಬರೇ ಕಸ್ಟಮರ್ ಮಾಡ್ತಾರೆ, ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಒನ್ ಟು ಮೆನಿ. ಕರೆಕ್ಟ್. ಆ್ಯಂಡ್ ಅಗೇನ್ ದಿ ಕ್ರಾಸ್ ಫಿಲ್ಟ್ರೇಷನ್ ಈಸ್ ಸಿಂಗಲ್. ಅಂದ್ರೇನು, ಒನ್ ಸೈಡೆಡ್ ಇಟ್ ಈಸ್. ಅಂದರೆ ಕಸ್ಟಮರ್ನ ಸೆಲೆಕ್ಟ್ ಮಾಡಿದರೆ ಆರ್ಡರ್ ಇನ್ಫಾರ್ಮೇಷನ್ ಬರಬೇಕು. ಆರ್ಡರ್ ಸೆಲೆಕ್ಟ್ ಮಾಡಿದರೆ ಕಸ್ಟಮರ್ ಇನ್ಫಾರ್ಮೇಷನ್ ಬರಬಾರ್ದು. ದಟ್ಸ್ ವೈ ಇಟ್ ಈಸ್ ಸಿಂಗಲ್. ಓಕೆ. ಆ್ಯಂಡ್ ಮೇಕ್ ದಿಸ್ ರಿಲೇಷನ್ಶಿಪ್ ಆ್ಯಕ್ಟಿವ್. ಕ್ಲಿಕ್ ಮಾಡಿರಿ. ಕ್ಯಾನ್ ಯು ಸಿ ಕನೆಕ್ಟೆಡ್ ಡೇಟಾ ನಿಮ್ಗೆ ಈಗ ಡೇಟಾ ಮಾಡೆಲ್ ಈಗ ಕಾಣಿಸ್ತಾ ಇದೆ. ಕರೆಕ್ಟ್. ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ಆಲ್ಸೋ. ಈಗ ಈ ಥರ ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ವಿ ಹ್ಯಾವ್ ಇಂಡಿಪೆಂಡೆಂಟ್ ಟೇಬಲ್ಸ್ ಹಿಯರ್. ಎಲ್ಲನೂ ಬೇರೆ ಬೇರೆ ಇಂಡಿಪೆಂಡೆಂಟ್ ಟೇಬಲ್ ಇದಾವೆ ಇಲ್ಲಿ. ಫಾರ್ ಎಕ್ಸಾಂಪಲ್, ನಾ ಕಸ್ಟಮರ್ ಸೆಲೆಕ್ಟ್ ಮಾಡಿದರೆ ಕಸ್ಟಮರ್ ಡೇಟಾ ಬರುತ್ತೆ. ಆಮೇಲೆ ಓನ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಮಾತ್ರ ಅದರಲ್ಲಿದೆ. ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದರೆ
ಪ್ರಾಡಕ್ಟ್ ಇನ್ಫಾರ್ಮೇಷನ್ ಮಾತ್ರ ಬರುತ್ತೆ ಅಂದ್ರೇನು, ಪ್ರತಿಯೊಂದಕ್ಕೂ ಇಂಡಿಪೆಂಡೆಂಟ್ ಟೇಬಲ್ ಇದೆ. ಬಟ್ ಇಲ್ಲಿ ನೀವು ಕನೆಕ್ಷನ್ ಮಾಡಿರೋದ್ರಿಂದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಇಲ್ಲಿ ನೋಡ್ರಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಐ ವಿಲ್ ಗೋ ಟು ರಿಪೋರ್ಟ್ ವ್ಯೂ. ರಿಪೋರ್ಟ್ ವ್ಯೂವಲ್ಲಿ ನಾನು ಈಗೇನು ಮಾಡ್ತೀನಿ ಅಂದರೆ, ಸಮ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವಿ ಆರ್ ಗೋಯಿಂಗ್ ಟು ಸಿ. ಏನು ಮಾಡೋಣ, ರಿಪೋರ್ಟ್ ವ್ಯೂವಲ್ಲಿ ಒಂದು ಟೇಬಲ್ ಹಾಕ್ತೀನಿ. ವಿಜುವಲೈಸೇಷನ್ ಏರಿಯಾ ಇದು. ಕ್ಯಾನ್ ಯು ಸಿ, ಆರ್ ಐ ವಿಲ್ ಶೋ ಯು ಲೈಕ್ ದಿಸ್. ಈಗ ನೋಡ್ರಿ, ಇದು ಒಂದು ವಿಜುವಲೈಸೇಷನ್ ಏರಿಯಾ. ಇಲ್ಲಿ ಏನು ಮಾಡ್ಬೋದು, ನೀವು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡ್ಬೋದು. ಒನ್ ಆಫ್ ದಿ ರಿಪೋರ್ಟಿಂಗ್ ವಿಜುವಲ್ ಈಸ್ ಟೇಬಲ್ ಆಲ್ಸೋ. ಟೇಬಲನ್ನು ಯೂಸ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಟೇಬಲ್ ಅಪಿಯರ್ ಆಯಿತಾ? ಎಸ್. ಓಕೆ, ಈಗ ನೋಡ್ರಿ, ಈ ಟೇಬಲ್ ಒಳಗಡೆ ಸಮ್ ಇನ್ಫಾರ್ಮೇಷನ್ ಐ ವಾಂಟ್ ಟು ಲೋಡ್. ನೋಡ್ರಿ, ಏನೇನು ಇನ್ಫಾರ್ಮೇಷನ್ ಹಾಕೋಣ ಇದರಲ್ಲಿ. ಫಸ್ಟ್ ನಾನೇನು ಆ್ಯಡ್ ಮಾಡ್ತೀನಿ, ಕಸ್ಟಮರ್ ನೇಮ್. ಓಕೆ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಟ್. ಎಲ್ಲ ಕಸ್ಟಮರ್ ಇನ್ಫಾರ್ಮೇಷನ್ ಬಂತಾ? ಎಸ್. ಆಮೇಲೆ ಏನು ಮಾಡ್ತೀನಿ, ಪ್ರಾಡಕ್ಟ್ ನೇಮ್ ಹಾಕ್ತೀನಿ. ವೇರ್ ಈಸ್ ದ ಪ್ರಾಡಕ್ಟ್ ನೇಮ್? ಎಸ್. ಈಗ ನೋಡ್ರಿ, ಇಂಟ್ರೆಸ್ಟಿಂಗ್ ಡೇಟಾ ಯು ಆರ್ ಗೆಟ್ಟಿಂಗ್. ಯಾವ ಕಸ್ಟಮರ್ ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಈಗ. ಕ್ಯಾನ್ ಯು ಸಿ ದ ಇನ್ಫಾರ್ಮೇಷನ್? ನೆಕ್ಸ್ಟ್, ಇವನ್ ಕ್ವಾಂಟಿಟಿ ಕೂಡ ನಾನು ಇಲ್ಲಿ ಹಾಕೋತೀನಿ. ಈಗ ವಂಡರ್ಫುಲ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಗಾಟ್. ಇದೆಲ್ಲ ಇಂಡಿಪೆಂಡೆಂಟ್ ಟೇಬಲಲ್ಲಿ ಇತ್ತು. ಈಗ ಎಲ್ಲನೂ ನಿಮಗೆ ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಅಮಿತ್ ಇವರು ಏನು ಆರ್ಡರ್ ಮಾಡಿದ್ದಾರೆ, ಪ್ರಾಡಕ್ಟ್ ಪ್ರಿಂಟರ್ ಎಷ್ಟು ಆರ್ಡರ್ ಮಾಡಿದ್ದಾರೆ, 1 ಪ್ರಿಂಟರ್. ಪ್ರಿಯಾ ಲ್ಯಾಪ್ಟಾಪ್ ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಬೇರೆ ಬೇರೆ ಟೇಬಲಲ್ಲಿ ಇದ್ದರೂ ಕೂಡ ಈಗ ಕನೆಕ್ಟ್ ಆಗಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಯು ಹ್ಯಾವ್ ಡನ್ ಡೇಟಾ ಮಾಡಲಿಂಗ್. ನೀವು ಡೇಟಾ ಮಾಡಲಿಂಗ್ ಮಾಡಿರೋದ್ರಿಂದ ಆ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಈಗ ಬೇಕಂದರೆ ಇನ್ನೊಂದು ವಿಜುವಲ್ ಹಾಕಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಈಗ ನಾನು ಕಾಲಮ್ ಚಾರ್ಟ್ ಹಾಕ್ತೀನಿ. ರಿಪೋರ್ಟ್ ವ್ಯೂವಲ್ಲಿ there is a visual called column chart. Where is the ಇಲ್ಲಿ ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ಅಂತ ಇದೆ. ನೀವು ವಿಜುವಲ್ ಹಾಕಬೇಕಂದ್ರೆ ಇದ್ರ ಮೇಲೆ ಆಲ್ರೆಡಿ ಸೆಲೆಕ್ಟೆಡ್ ಇರಬಾರ್ದು. ಔಟ್ಸೈಡ್ ಕ್ಲಿಕ್ ಮಾಡಿರಿ. ಔಟ್ಸೈಡ್ ಕ್ಲಿಕ್ ಮಾಡಿ ಇನ್ನೊಂದು ವಿಜುವಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿರಿ. ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ಅಂತ ಹಾಕ್ತೀನಿ. ಕ್ಲಿಕ್ ಮಾಡಿದೆ. ಈಸ್ ಇಟ್ ಅಪಿಯರಿಂಗ್ ಹಿಯರ್? ಎಸ್. ಓಕೆ, ಇದರಲ್ಲಿ ನಾನೇನು ಮಾಡ್ತೀನಿ, ಪ್ರಾಡಕ್ಟ್ ನೇಮ್ ಮತ್ತು ಕ್ವಾಂಟಿಟಿ ವೈಸ್ ಅದನ್ನು ಅಬ್ಸರ್ವ್ ಮಾಡ್ತೀನಿ. ಅದರ ಅರ್ಥ ಏನು, ಯಾವ ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿ ಆರ್ಡರ್ ಆಗಿದೆ ಅನ್ನೋದನ್ನು ನನಗೆ ನೋಡಬೇಕಾಗಿದೆ. ಹಾಗಂದ್ರೆ ಏನು ಮಾಡಿರಿ, ಎಕ್ಸ್ ಆಕ್ಸಸ್ಸಲ್ಲಿ ಪ್ರಾಡಕ್ಟ್ ಹಾಕೋತೀನಿ. ಇಲ್ಲಿ ಕಾಣಿಸ್ತಾ ಇದೆ ಆಕ್ಸಸ್, ಕರೆಕ್ಟ್? ಅದೇ ಥರ ವೈ ಆಕ್ಸಸ್ಸಲ್ಲಿ ಕ್ವಾಂಟಿಟಿ ಹಾಕೋತೀನಿ. ಯು ಕ್ಯಾನ್ ಸಿ ದ ವಂಡರ್ಫುಲ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸಿ ನಾವು. ಕಾಣಿಸ್ತಾ ಇದೆಯಲ್ಲ? ಈಗ ಇದಕ್ಕಿಂತ ಇನ್ನೂ ವಂಡರ್ಫುಲ್ ಥಿಂಗ್ ಏನಂದರೆ, ನಾನು ಯಾವುದಾದ್ರೂ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರಿಲೇಟೆಡ್ ಡೇಟಾ ಇಲ್ಲಿ ಹೈಲೈಟ್ ಆಗುತ್ತೆ. ಕ್ಯಾನ್ ಯು ಸಿ? ಅಂದರೆ ಮೌಸ್ ಯಾರು ಆರ್ಡರ್ ಮಾಡಿದಾರೋ ಅವರಷ್ಟೇ ಅಪಿಯರ್ ಆಗ್ತಾ ಇದ್ದಾರೆ. ಅದೇ ಥರ ಲ್ಯಾಪ್ಟಾಪ್ ಯಾರು ಆರ್ಡರ್ ಮಾಡಿದ್ದಾರೆ ಅವರಷ್ಟೇ ಅಪಿಯರ್ ಆಗ್ತಾರೆ. ಅದೇ ಥರ ಕೀಬೋರ್ಡ್ ಯಾರು ಆರ್ಡರ್ ಮಾಡಿದ್ದಾರೆ ಅವರಷ್ಟೇ ಅಪಿಯರ್ ಆಗ್ತಾ ಇದ್ದಾರೆ. ಇದಕ್ಕೇನಂತಾರೆ, ಇಂಟ್ರ್ಯಾಕ್ಟಿವ್ ಡ್ಯಾಶ್ಬೋರ್ಡ್. ಇದೇ ಇಂಟ್ರ್ಯಾಕ್ಟಿವ್ ಡ್ಯಾಶ್ಬೋರ್ಡ್. ಓಕೆ, ಆಮೇಲೆ ಕ್ರಾಸ್ ಫಿಲ್ಟ್ರೇಷನ್ ಅಂತ ನಾವು ಹೇಳಿದ್ವಿ. ಒಂದು ಫಿಲ್ಟ್ರೇಷನ್ ಕೂಡ ಇಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ವೇರ್ ಇಸ್ ದ್ಯಾಟ್ ವಿಜುವಲ್? ಸ್ಲೈಸರ್ ಅಂತ ಒಂದು ವಿಜುವಲ್ ಇದೆ. ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಕ್ಯಾನ್ ಯು ಸಿ? ಎಸ್. ಈ ಸ್ಲೈಸರಲ್ಲಿ ಏನು ಮಾಡೋಣ ಅಂದರೆ, ನೋಡ್ರಿ, ಕ್ರಾಸ್ ಫಿಲ್ಟ್ರೇಷನ್ ನೀವೇನು ಸೆಲೆಕ್ಟ್ ಮಾಡಿದ್ರಿ, ಕಸ್ಟಮರ್ ಟು ಆರ್ಡರ್ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿದ್ರಿ, ಅಥವಾ ಪ್ರಾಡಕ್ಟ್ ಟು ಆರ್ಡರ್ ಸಿಂಗಲ್ ಅಂತಲೇ ಸೆಲೆಕ್ಟ್ ಮಾಡಿದ್ರಿ. ಈಗ ನಾನು ಏನು ಮಾಡ್ತೀನಿ, ಕಸ್ಟಮರ್ ನೇಮ್ಸ್ ಎಲ್ಲ ಇಲ್ಲಿ ಹಾಕೋತೀನಿ. ಕಸ್ಟಮರ್ ನೇಮ್ಸ್. ಓಕೆ, ಜಸ್ಟ್ ಯೂಸ್ ಇಟ್ ಆ್ಯಂಡ್
ಡ್ರಾಪ್ ಇಟ್ ಹಿಯರ್. ಈಗ ನೀವು ಫಿಲ್ಟ್ರೇಷನ್ ಮಾಡಬಹುದು. ನೋಡ್ರಿ, ಇಫ್ ಐ ಕ್ಲಿಕ್ ಆನ್ ಅಮಿತ್ ಒಂದು ಡೇಟಾ ಅಪಿಯರ್ ಆಗುತ್ತೆ. ಗಾಟ್ ಇಟ್? ಇಫ್ ಐ ಕ್ಲಿಕ್ ಆನ್ ಪ್ರಿಯಾ ರಿಲೇಟೆಡ್ ಡೇಟಾ ಅಪಿಯರ್ ಆಯಿತು. ಇಫ್ ಐ ಕ್ಲಿಕ್ ಆನ್ ರಾಹುಲ್, ಅಂದರೆ ನೀವು ಕ್ರಾಸ್ ಫಿಲ್ಟ್ರೇಷನ್ ಸಿಂಗಲ್ ಯೂಸ್ ಮಾಡಿದ್ದೀರಿ. ಅದರ ಅರ್ಥ ಏನು? ಇಲ್ಲಿ ಕ್ಲಿಕ್ ಮಾಡಿದರೆ ಆರ್ಡರ್ ಇನ್ಫಾರ್ಮೇಷನ್ ನಂಗೆ ಡಿಸ್ಪ್ಲೇ ಆಗಬೇಕು. ಕರೆಕ್ಟ್? ಸ್ನೇಹ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹ ರಿಲೇಟೆಡ್ ಡೇಟಾ ಈಸ್ ಅಪಿಯರಿಂಗ್. ಓಕೆ, ಇದಕ್ಕೇನಂತಾರೆ? ಫಿಲ್ಟ್ರೇಷನ್ ಅಂತ ಕರೀತಾರೆ. ಗಾಟ್ ಇಟ್? ಅರ್ಥ ಆಯ್ತಲ್ಲ ಹೌ ಟು ಡೂ ಆಲ್ ದೀಸ್ ಥಿಂಗ್ಸ್. ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತೀರಿ? ಎಲ್ಲ ಡೇಟಾನ ಲೋಡ್ ಮಾಡ್ತೀರಿ, ಆಮೇಲೆ ಮಾಡಲಿಂಗ್ ಮಾಡ್ತೀರಿ. ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಯಾವುದಂದರೆ ಪ್ರಾಡಕ್ಟ್ ಆ್ಯಂಡ್ ಆರ್ಡರ್ಸ್, ಇದು 1 to many ಹೇಗಾಗುತ್ತೆ? ಪ್ರಾಡಕ್ಟ್ ಆ್ಯಂಡ್ ಆರ್ಡರ್ಸ್, ಎ ಪ್ರಾಡಕ್ಟ್ ಕ್ಯಾನ್ ಅಪಿಯರ್ ಇನ್ ಮೆನಿ ಆರ್ಡರ್ಸ್. ಓಕೆ, ಎ ಆರ್ಡರ್ ಹ್ಯಾಸ್ ಮೆನಿ ಪ್ರಾಡಕ್ಟ್ಸ್ ಬಟ್ ನಾಟ್ ದ್ಯಾಟ್ ಪ್ರಾಡಕ್ಟ್. ಕರೆಕ್ಟ್? ಅದೇ ಥರ ಆರ್ಡರ್ಸ್ ಮತ್ತು ಕಸ್ಟಮರ್ ನಡುವೆ ನೀವು ಉಲ್ಟಾ ನೋಡೋದಾದರೆ ಈ ಥರ ಆರ್ಡರ್ಸಿಂದ ಕಸ್ಟಮರಿಗೆ ಅಬ್ಸರ್ವ್ ಮಾಡಿದರೆ ಇದು ಮೆನಿ ಟು ಒನ್. ಓಕೆ, ಆರ್ಡರ್ಸಿಂದ ಪ್ರಾಡಕ್ಟ್ ಅಬ್ಸರ್ವ್ ಮಾಡಿದ್ರು ಮೆನಿ ಟು ಒನ್, ಬಟ್ ಪ್ರಾಡಕ್ಟ್ಸಿಂದ ಆರ್ಡರ್ ಮಾಡಿದರೆ 1 to many, ಕಸ್ಟಮರಿಂದ ಆರ್ಡರ್ಸ್ಗೆ ಅಬ್ಸರ್ವ್ ಮಾಡಿದರೆ 1 to many. ಈ ಥರ ನೀವು ಇದನ್ನು ತಿಳ್ಕೋಬೇಕು. ಈ ಇನ್ಫಾರ್ಮೇಷನ್ ಅಂದರೆ ಈ ಥರ ಡೇಟಾ ಮಾಡಲಿಂಗ್ ರಿಲೇಷನ್ಶಿಪ್ ಮಾಡಿರೋದ್ರಿಂದ ಬರುವಂಥ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನೀವು ನೋಡಬೇಕಂದ್ರೆ ಗೋ ಟು ರಿಪೋರ್ಟ್ ವ್ಯೂ. ಇದರಲ್ಲಿ ನೀವು ಟೇಬಲ್ ಹಾಕೋರಿ. ಟೇಬಲ್ ಹಾಕಿ ಎಲ್ಲ ಕನೆಕ್ಟೆಡ್ ಇನ್ಫಾರ್ಮೇಷನ್ನು ನೀವು ತೋರಿಸ್ಬೋದು. ಯಾವ ಕಸ್ಟಮರು ಯಾವ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದಾರೆ, ಎಷ್ಟು ಆರ್ಡರ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲೂ ಇಲ್ಲಿ ಸಿಗೋದಿಲ್ಲ. ಇಲ್ಲೆಲ್ಲ ಇಂಡಿಪೆಂಡೆಂಟ್ ಡೇಟಾ ಇದೆ ನಿಮಗೆ. ಕರೆಕ್ಟ್? ನಿಮಗೆ ಕನೆಕ್ಟೆಡ್ ಡೇಟಾ ಬೇಕಂದರೆ ಮೊದಲು ಡೇಟಾ ಮಾಡಲಿಂಗ್ ಮಾಡಿರಬೇಕು, ರಿಲೇಷನ್ಶಿಪ್ ಅಪ್ಲೈ ಮಾಡಿರಬೇಕು, ಆಮೇಲೆ ರಿಪೋರ್ಟ್ ವ್ಯೂನಲ್ಲಿ ನಿಮಗೇನು ಬೇಕು ಅದನ್ನು ನೀವು ಅಬ್ಸರ್ವ್ ಮಾಡಿರಿ. ಡೆಫಿನೆಟ್ಲಿ ದ್ಯಾಟ್ ಡೇಟಾ ಈಸ್ ದೇರ್, ದ್ಯಾಟ್ ಡೇಟಾ ವಿಲ್ ಅಪಿಯರ್ ಹಿಯರ್. ಓಕೆ, ಗೊತ್ತಾಯ್ತಲ್ಲ ನಿಮಗೆ? ಸಮ್ಟೈಮ್ಸ್ ಯು ಶುಡ್ ಪ್ರಾಕ್ಟೀಸ್ ಇಟ್. ಒಮ್ಮೆ ಇದು ಬರೋದಿಲ್ಲ. ರಿಪೋರ್ಟ್ ವ್ಯೂನಲ್ಲಿ ವಿಜುವಲೈಸೇಷನ್ ಟೂಲ್ಸ್ ಇರ್ತವೆ, ಅವುಗಳನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕಂಟಿನ್ಯೂ ವಿತ್ ದಿಸ್. ಓಕೆ, ಆ್ಯಂಡ್ ಯಾವಾಗಲೂ ಒಂದು ರಿಪೋರ್ಟ್ ವಿಜುವಲ್ ಹಾಕಿರ್ತಿರಲ್ಲ, ಇನ್ನೊಂದು ರಿಪೋರ್ಟ್ ವಿಜುವಲ್ ಹಾಕಬೇಕಂದ್ರೆ ಮೊದಲು ಔಟ್ಸೈಡ್ ಕ್ಲಿಕ್ ಮಾಡಿನೇ ಇನ್ನೊಂದು ರಿಪೋರ್ಟ್ ವಿಜುವಲ್ ನೀವು ಹಾಕಬೇಕು. ವಿಜುವಲನ್ನು ಹಾಕೋಕ್ಕೆ ಜಸ್ಟ್ ಕ್ಲಿಕ್ ಮಾಡಿರಿ. ಜಸ್ಟ್ ಕ್ಲಿಕ್ ಆನ್ ಎನಿ ವಿಜುವಲ್ ದ್ಯಾಟ್ ವಿಲ್ ಬಿ ಅಪಿಯರ್ ಹಿಯರ್. ದ್ಯಾಟ್ ವಿಲ್ ಅಪಿಯರ್ ಹಿಯರ್. ಏನೇ ಚೇಂಜಸ್ ಮಾಡೋರಿದ್ರಿ, ಏನೇ ಆ್ಯಡಿಷನ್ ಮಾಡೋರಿದ್ರಿ ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಯುವರ್ ಡೇಟಾ ಪೇನಲ್ಲಿ ಡೇಟಾ ಇರುತ್ತೆ, ಅದನ್ನು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆ್ಯಂಡ್ ಇದು ಇಂಟ್ರ್ಯಾಕ್ಟಿವ್ ಡ್ಯಾಶ್ಬೋರ್ಡ್, ಅಂದರೆ ನೀವೆಲ್ಲೇ ಸೆಲೆಕ್ಟ್ ಮಾಡಿರಿ ಅದರ ರಿಲೇಟೆಡ್ ಡೇಟಾ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ದ್ಯಾಟ್ ಈಸ್ ದಿ ಪವರ್ ಆಫ್ ಪವರ್ BI. ಈ ಎಕ್ಸರ್ಸೈಸ್ ಕಂಪ್ಲೀಟ್ಲಿ ಅರ್ಥ ಆಯಿತು ಅನ್ಕೋತೀನಿ. If you have any doubts regarding this, you can comment, and if you are new to the channel, please subscribe and share the video. Thank you.